ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜಿಯಾನ್ ಸುನಂಜಿನ ರೂಮ್ ಕರ್ಕೊಂಡು ಬರ್ತಾನೆ. ಅವಳು ಕೇಳ್ತಾಳೆ, ನೀ ನನ್ನನ್ನ ಇಂಪ್ರೆಸ್ ಮಾಡೋದಕ್ಕೆ ಪರ್ಫಾರ್ಮೆನ್ಸ್ ಮಾಡದೆ ಅಲ್ವಾ? ಆದ್ರೆ ಜಿಯಾನ್ ಅವಳ ಮಾತಿಗೆ ಗಮನ ಕೊಡದಲೆ, ರಾಜ್ಕುಮಾರಿ ನೀವು ಡ್ರಿಂಕ್ಸ್ ಮಾಡಿದ್ದೀರ, ರೂಮಲ್ಲಿ ರೆಸ್ಟ್ ಮಾಡಿ. ಆಗ ಅವಳು ಹೇಳ್ತಾಳೆ, ನನ್ನನ್ನ ರಾಜ್ಕುಮಾರಿ ಅಂತ ಕರಿಬೇಡ, ನನ್ನ ಹೆಸರು ಸುನಂಜಿ, ನನ್ನ ಹೆಸರಿಂದಲೇ ನನ್ನನ್ ಕರಿ ಅಂತ ಹೇಳಿ ಅವನಿಗೆ ಕಿಸ್ ಮಾಡಿ ನಗ್ತಾ ರೂಮ್ ಒಳಗಡೆ ಹೋಗ್ತಾಳೆ. ಮತ್ತೊಂದ್ ಕಡೆ ವಾಂಗ್ನ ನೋಡ್ತೀವಿ. ಅವ್ನ್ ಬಾಸ್ನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾನೆ. ಅವನ್ಗೆ ಹೇಳ್ತಾನೆ, ನಾನು ಜಿಯಾನ್ ನಿಮ್ಗೆ ಯಾವುದೇ ರೀತಿ ಮೋಸ ಮಾಡಿಲ್ಲ, ನೀವು ನಮಗ್ ಕೊಟ್ಟ ಕೆಲ್ಸ ನೆನ್ಪಿದೆ, ಆದಷ್ಟು ಬೇಗ ರಾಜ್ಕುಮಾರಿ ಸಾವಿನ ಸುದ್ದಿ ನಿಮಗ್ ತಲುಪುತ್ತೆ. ಆಗ ಅವ್ನ್ ಬಾಸ್ ಹೇಳ್ತಾನೆ, ರಾಜ್ಕುಮಾರಿ ಸಾವಿನ ಸುದ್ದಿ ನನಗೆ ಕೇಳ್ತಿದ್ದಕ್ಕೆ ನಿಮ್ಗೆ ಬಹುಮಾನ ಕೊಡ್ತೀನಿ. ಆಗ ವಾಂಗ್ ಬಹುಮಾನನ ಬೇಡ ಅಂತ ಹೇಳ್ತಾನೆ. ನಾನ್ ನಿಮ್ಮ ನಂಬಿಕಸ್ಥ ಸಿಪಾಯಿ, ರಾಜ್ಕುಮಾರಿ ಡೆತ್ ಆಗಿರೋ ಸುದ್ದಿನ ಬಿಟ್ಟು ನನ್ಗೆ ಬೇರೆ ಏನು ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಅವನ್ ಬಾಸು ಝೂಗೆ ಹೇಳ್ತಾನೆ, ಇವನು ಯಾವುದೇ ರೀತಿ ಬಹುಮಾನ ಬೇಡ ಅಂತ ಹೇಳಿದಾನೆ, ಇವನ್ ಮಾತ್ ಮೇಲೆ ನನಗೆ ನಂಬಿಕೆ ಇದೆ, ನೀನು ಅವರಿಬ್ರು ಫಾಲೋ ಮಾಡು, ಅವ್ರೇನಾದ್ರೂ ನಮ್ಗೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಅವ್ರ ಕತೆನ ಅಲ್ಲೇ ಮುಗಿಸ್ಬಿಡು ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಜಿಯಾನ್ನ ನೋಡ್ತೀವಿ. ಅವನು ಕಂಟ್ರೋಲ್ ಮಾಡ್ಕೋತಿರ್ತಾನೆ. ನಾನ್ ಇಲ್ಲಿಗೆ ರಾಜ್ಕುಮಾರಿನ ಸಾಯಿಸೋದಿಕ್ ಬಂದಿದ್ದೀನಿ, ಅವ್ರ ಕಡೆ ಅಟ್ರಾಕ್ಟ್ ಆಗೋದಿಕ್ಕಲ್ಲ. ಆದ್ರೆ ಸುನಂಜಿ ನೆನ್ಪು ಜಿಯಾನ್ ತಲೆ ಒಳಗಡೆ ಕೂತ್ಬಿಟ್ಟಿರುತ್ತೆ. ಮತ್ತೊಂದ್ ಕಡೆ ಸುನಂಜಿನ ನೋಡ್ತೀವಿ. ನಾನಿಲ್ಲಿ ರಾತ್ರಿ ಒಬ್ಳೆ ಬಂದ, ಜಿಯಾನ್ ನನ್ನನ್ನ ಬಿಟ್ಟು ಎಲ್ಲೋಗಿದ್ದಾನೆ ಅಂತ ಹೇಳಿ ಜೋರಾಗಿ ಜಿಯಾನ್ನ ಕೂಗ್ತಾಳೆ. ನನ್ಗೆ ಬಾಯಾರಿಕೆ ಆಗ್ತಿದೆ, ಕುಡಿಯೋದಿಕ್ಕೆ ನೀರ್ ತಗೊಂಡ್ ಬಾ. ಮತ್ತೊಂದ್ ಕಡೆ ಝೂ ಕೂಡ ಅವರಿಬ್ರು ಹುಡುಕ್ತಾ ಅಲ್ಲಿಗೆ ಬಂದಿರ್ತಾನೆ. ಮತ್ತೊಂದ್ ಕಡೆ ಸುನಂಜಿ ಕೂಡ ಡೋರ್ ಹತ್ರ ಬಂದು ಬಾಗ್ಲನ್ನ ಓಪನ್ ಮಾಡ್ತಾಳೆ. ಎದುರುಗಡೆ ಝೂ ನಿಂತಿರ್ತಾನೆ. ಸುನಂಜಿ ಅವನನ್ನ ನೋಡ್ತಿದ್ದಾಗೆ ಎಲ್ಪ್ಗಾಗಿ ಕೂಕೋತಾಳೆ, ಇಲ್ಲ ಅಂದಿದ್ರೆ ಝೂ ಅವಳನ್ನ ಅಲ್ಲೇ ಮುಗಿಸ್ಬಿಡ್ತಿದ್ದ. ಅವಳ ವಯಸ್ಸನ್ನ ಕೇಳ್ತಿದ್ದಕ್ಕೆ ಸೈನಿಕರು ಬರೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಹೊರಟೋಗ್ತಾನೆ. ಅಲ್ಲಿಗೆ ಸೈನಿಕರ ಜೊತೆ ಯಾಂಗ್ ಬರ್ತಾನೆ. ಅವನು ಹೇಳ್ತಾನೆ, ಏನು ಅದೃಷ್ಟ ನೋಡಿ ನಿಮ್ದು, ದುಷ್ಮನ್ ನಿಮ್ಮನ್ನ ನೋಡ್ತಿದ್ದಾಗೆ ಭಯ ಪಡ್ಕೊಂಡು ಇಲ್ಲಿಂದ ಓಡೋಗಿದ್ದಾನೆ. ಸುರಂಜಿ ಅವ್ರ ಮಾತ್ ಕಡೆ ಗಮನ ಕೊಡ್ದಲೆ ಜಿಯಾನ್ನ ಕೂಗ್ತಾ ಅಲ್ಲಿಂದ ಹೋಗ್ತಿದ್ರೆ ಯಾಂಗ್ ಅವಳನ್ನ ಹೋಗೋದ್ ಬೇಡ ಅಂತ ಹೇಳ್ತಿರ್ತಾನೆ. ಈಗ್ಲೂ ನಿಮ್ ಜೀವಕ್ಕೆ ಅಪಾಯ ಇದೆ, ನೀವು ಹೋಗ್ಬೇಡಿ ಅಂತ ತಡಿತಿರ್ತಾನೆ. ಮತ್ತೊಂದ್ ಕಡೆ ಜಿಯಾನ್ಗೆ ಅವಳ ವಾಯ್ಸ್ ಕೇಳಿಸುತ್ತೆ. ಅವ್ನು ಅನ್ಕೋತಾನೆ, ಇದು ನನ್ನ ಭ್ರಮೆ, ಯಾಕಂದ್ರೆ ಅವಳು ತುಂಬಾನೇ ಡ್ರಿಂಕ್ಸ್ ಮಾಡಿ ಮಲ್ಕೊಂಡಿದ್ದಾಳೆ ಅಂತ ಹೇಳಿ ಬಾಗ್ಲನ್ನ ಮುಚ್ಚೋದಿಕ್ಕೆ ಅಂತ ಹೋಗ್ತಾನೆ. ಸುನಂಜಿ ಡೋರನ್ನ ಓಪನ್ ಮಾಡ್ಕೊಂಡು ಜಿಯಾನ್ನ ಬಂದು ಹಗ್ ಮಾಡ್ಕೋತಾಳೆ. ಜಿಯಾನ್ ಕೇಳ್ತಾನೆ, ನೀನ್ ಯಾಕೆ ಇಷ್ಟೊತ್ನಲ್ಲಿ ಇಲ್ಲಿಗೆ ಬಂದೆ? ಸುನಂಜಿ ಡೋರನ್ನ ಕ್ಲೋಸ್ ಮಾಡಿ ಕೇಳ್ತಾಳೆ, ನಾನೊಬ್ಳನ್ನ ಬಿಟ್ಟು ನೀನ್ ಯಾಕೆ ಬಂದೆ ಇಲ್ಲಿಗೆ? ನನ್ನನ್ನ ಯಾರು ಸಾಯಿಸೋದಿಕ್ಕೆ ಅಂತ ಬಂದಿದ್ರು. ಆಗ ಜಿಯಾನ್ ಹೇಳ್ತಾನೆ, ನಾನು ಕೂಡ ನಿನ್ನನ್ನ ಡೆತ್ ಮಾಡ್ಬೇಕು ಅಂತ ಬಂದೆ, ಆದ್ರೆ ನನ್ನನ್ನ ಬಿಟ್ಟು ಇನ್ಯಾರಾಗೋದಿಕ್ ಸಾಧ್ಯ, ಅದು ಝೂನೇ ಆಗಿರ್ತಾನೆ. ಸುನಂಜಿ ಅವನ್ ಬಾಡಿನ ನೋಡಿ ಅಟ್ರಾಕ್ಟ್ ಆಗೋದಿಕ್ಕೆ ಶುರು ಮಾಡ್ತಾಳೆ. ಜಿಯಾನ್ ಅವಳು ನೋಡೋದನ್ನ ನೋಡಿ ಬೇಗನೆ ಬಟ್ಟೆನ ಚೇಂಜ್ ಮಾಡ್ಕೊಂಡು ಬಂದು ಕೇಳ್ತಾನೆ, ಈಗೇಳು ನಿನ್ನ ಯಾರು ಸಾಯಿಸೋದಿಕ್ ಬಂದಿದ್ದು? ಆಗ ಸುನಂಜಿ ಹೇಳ್ತಾಳೆ, ನೀನು ನಿಂದೆ ಹೋಗೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನನ್ ಸೌಂದರ್ಯನ ನೋಡಿ ಅವನೇ ಹೊರಟೋದ, ನೀನು ನನ್ನನ್ನ ಡೆತ್ ಮಾಡೋದಿಕ್ಕೆ ಕಳಿಸಿಲ್ಲ ತಾನೆ? ಹೌದು, ನನ್ನೊಬ್ಳನ್ನ ಬಿಟ್ಟು ನೀನ್ ಯಾಕೆ ಇಲ್ಲಿಗೆ ಬಂದೆ? ಆಗ ಜಿಯಾನ್ ಹೇಳ್ತಾನೆ, ರಾಜ್ಕುಮಾರಿ ನಿಮ್ಗೆ ನೆನ್ಪಿಲ್ಲ ಅನ್ಸುತ್ತೆ, ನಾನ್ ನಿಮ್ ಬಾಡಿ ಗಾರ್ಡ್ ಅಲ್ಲ, ನಿಮ್ಮನ್ನ ಡೆತ್ ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿದ್ದು, ನಿಮ್ ಮಾತು ಮುಗ್ದಿದ್ರೆ ಇಲ್ಲಿಂದ ನೀವು ಹೋಗಬಹುದು, ನಾನು ಮಲ್ಕೋಬೇಕು. ಆಗ ಸುನಂಜಿ ಅವನ ಹತ್ರ ಬಂದು ಕೇಳ್ತಾಳೆ, ನನಗೆ ನಿನ್ನನ್ನ ಬಿಟ್ಟು ಬೇರೆ ಯಾರ ಮೇಲೂ ನಂಬಿಕೆ ಇಲ್ಲ, ಯಾಕೆ ನನ್ನನ್ನ ಆ ಡೇಂಜರ್ ಜಾಗಕ್ಕೆ ಕಳಿಸ್ತಾ ಇದೀಯಾ? ಜಿಯಾನ್ ಮತ್ತೆ ಅವಳ ಮಾತಿಗೆ ಅಟ್ರಾಕ್ಟ್ ಆಗೋದಕ್ಕೆ ಶುರು ಮಾಡ್ತಾನೆ. ಅವಳ ಮೇಲೆ ಕೋಪ ಮಾಡ್ಕೋತಾನೆ. ಇದ್ಯಾವ ರೀತಿ ಟ್ರಿಕ್, ನನ್ನ ಮೇಲೆ ಯೂಸ್ ಮಾಡೋದನ್ನ ನಿಲ್ಸು. ಆಗ ಸುನಂಜಿ ಹೇಳ್ತಾಳೆ, ನನ್ನ ಜೀವ ಅಪಾಯದಲ್ಲಿದೆ, ನಿನಗೆ ನಾನು ಟ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ, ನನ್ನ ಕೈಗೆ ಗಾಯ ಆಗಿರೋದು ನಿನಗೆ ಕಾಣಿಸ್ತಿಲ್ವಾ ಅಂತ ಹೇಳಿ ಕೈ ತೋರಿಸ್ತಾಳೆ. ಜಿಯಾನ್ ಅವಳ ಗಾಯನ ನೋಡಿ ಅವಳ ಮೇಲೆ ಕೋಪ ಮಾಡ್ಕೊಂಡಿದ್ದನ್ನ ನಿಲ್ಲಿಸಿ ಗಾಯಕ್ಕೆ ಅವನೇ ಔಷಧಿ ಹಚ್ಚುತ್ತಾ ಅವಳಿಗೆ ಬೈತಾನೆ. ಡ್ರಿಂಕ್ಸ್ ಮಾಡಿ ವಿಚಿತ್ರವಾಗಿ ನಡ್ಕೋತೀಯ ನೋಡು, ನಿನ್ ಕೈಗೂ ಕೂಡ ಗಾಯ ಮಾಡ್ಕೊಂಡಿದ್ಯಾ, ನೀನು ಕಡಿಮೆ ಡ್ರಿಂಕ್ಸ್ ಮಾಡ್ಬೇಕು. ಆಗ ಸುನಂಜಿ ಹೇಳ್ತಾಳೆ, ಓಹೋ, ನನ್ ಬಗ್ಗೆ ನಿಮ್ಗೆ ಯೋಚನೆ ಕೂಡ ಇದೆ, ಆದ್ರೆ ನನ್ ಮುಂದೆ ಅದನ್ನ ತೋರಿಸ್ಕೊಳ್ಳೋದಿಲ್ಲ. ಆಗ ಜಿಯಾನ್ ಹೇಳ್ತಾನೆ, ಈಗ ನೀನು ನಿನ್ ರೂಮಿಗೆ ಹೋಗಬಹುದು. ಆದ್ರೆ ಅವಳು ಅಷ್ಟು ಈಸಿಯಾಗಿ ಅವನ ಹಿಂದೆ ಸುತ್ತೋದನ್ನ ನಿಲ್ಸೋದಿಲ್ಲ. ಅವಳು ಹೇಳ್ತಾಳೆ, ಇವತ್ ರಾತ್ರಿ ನಾನು ಇಲ್ಲೇ ಬೆಡ್ ಮೇಲೆ ಮಲ್ಕೋತೀನಿ, ನೀನು ಚೇರ್ ಮೇಲೆ ಮಲ್ಕೋ. ಆಗ ಜಿಯಾನ್ ಹೇಳ್ತಾನೆ, ಅದೆಲ್ಲ ಆಗೋದಿಲ್ಲ, ನೋಡ್ದವ್ರು ಏನ್ ಅನ್ಕೊಳ್ಳೋದಿಲ್ಲ. ಆಗ ಸುನಂಜಿ ಜಿಯಾನ್ ಹತ್ರನೇ ಹೋಗ್ತಾ ಹೇಳ್ತಾಳೆ, ಏನ್ ಅನ್ಕೋತಾರೆ, ರಾಜ್ಕುಮಾರಿಗೆ ಅವಳ ಬಾಡಿ ಗಾರ್ಡ್ ಜೊತೆ ಅಫೇರ್ ನಡೀತಿದೆ ಅಂತ. ಆದ್ರೆ ಅವಳು ಇದನ್ನೆಲ್ಲ
ಎಲ್ಲ ಜಿಯಾನ್ನ ರೇಗ್ಸೋದಿಕ್ಕೆ ಅಂತ ಹೇಳ್ತಾ ಇರ್ತಾಳೆ. ಸುನಂಜಿ ಕಾಲ್ ಸ್ಕಿಪ್ ಆಗಿ ಬೆಡ್ ಮೇಲೆ ಬಿದ್ದೋಗ್ತಾಳೆ. ಜಿಯಾನ್ ಅವಳ ಮೇಲೆ ಬಿದ್ದೋಗ್ತಾನೆ. ಮತ್ತೆ ಅವಳ ಕಡೆ ಅಟ್ರಾಕ್ಟ್ ಆಗೋದಿಕ್ಕೆ ಶುರು ಮಾಡ್ತಾನೆ. ಬೇಗ ಮೇಲೆದ್ದು ಹೇಳ್ತಾನೆ, ನೀನು ಬೆಡ್ ಮೇಲ್ ಮಲ್ಕೋ, ಆದ್ರೆ ಸ್ವಲ್ಪನಾದ್ರೂ ಬುದ್ಧಿ ಉಪಯೋಗಿಸು, ಬೇರೆಯವ್ರನ್ನ ಈ ರೀತಿ ರೇಗ್ಸೋದು ಸರಿಯಲ್ಲ. ಆಗ ಅವಳು ಹೇಳ್ತಾಳೆ, ನೀ ನನಗೆ ಗುಡ್ ನೈಟ್ ಹೇಳೋವರೆಗೂ ನಾನು ಮಲ್ಕೊಳ್ಳೋದಿಲ್ಲ. ಜಿಯಾನ್ ಅವಳ ಕೈಲಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಅದನ್ನು ಕೂಡ ಹೇಳ್ಬೇಕಾಗಿ ಬರುತ್ತೆ. ಸುನಂಜಿ ಖುಷಿ ಖುಷಿಯಿಂದ ಮಲ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾಳೆ. ಜಿಯಾನ್ ರೂಮಿಂದ ಆಚೆ ಬರ್ತಾನೆ. ಅವನಿಗೆ ಒಂದು ವಿಷಯ ಕ್ಲಿಯರ್ ಆಗುತ್ತೆ, ನಾನು ಸುನಂಜಿ ಕಡೆ ಅಟ್ರಾಕ್ಟ್ ಆಗ್ತಿದ್ದೀನಿ, ಅದಕ್ಕೆ ಅವಳನ್ನ ಇನ್ನು ಕೂಡ ಡೆತ್ ಮಾಡೋದಿಕ್ಕೆ ನನ್ನ ಕೈಲಾಗಿಲ್ಲ. ನನಗೆ ಅವ್ರು ಮಾಡೋ ತುಂಟಾಟ ಚಿಕ್ಕ ಮಕ್ಕಳು ರೀತಿ ಅನ್ಸುತ್ತೆ. ಅವಳ ಕಡೆ ಅಟ್ರಾಕ್ಟ್ ಆಗ್ತಿದ್ದಾಗೆ ಅವನೇ ಹೇಳ್ಕೊತಾನೆ, ನನ್ನ ರಾಜ್ಕುಮಾರಿ ಮಧ್ಯ ಏನೂ ಇಲ್ಲ, ನಾನ್ ಬಂದಿರೋ ಕೆಲ್ಸನ ಕಂಪ್ಲೀಟ್ ಮಾಡ್ಬೇಕು. ಅಷ್ಟರಲ್ಲಿ ಸುನಂಜಿ ಎಲ್ಪ್ಗಾಗಿ ಕೂಗ್ಕೋತಾಳೆ. ಅವಳ ವಾಯ್ಸ್ ಕೇಳಿಸ್ತಿದ್ದಾಗೆ ಬೇಗನೆ ರೂಮಿಗೆ ಬಂದು ನೋಡ್ತಾನೆ. ಆದ್ರೆ ಅವಳು ನಿದ್ದೆಲಿ ಕನ್ವರ್ಸ್ತಿರ್ತಾಳೆ. ಜಿಯಾನ್ ಅವಳಿಗೆ ಬೆಡ್ಶೀಟ್ ಹೊಚ್ಚಿ ಅಲ್ಲೇ ಇದ್ದ ಆಂಟಿಡೋಟ್ ನೋಡ್ತಾನೆ. ಆದ್ರೆ ಅದು ಆಂಟಿಡೋಟ್ ಆಗಿರಲ್ಲ, ಅದೊಂದು ಪರ್ಫ್ಯೂಮ್ ಆಗಿರುತ್ತೆ. ಅದನ್ನ ಟೇಸ್ಟ್ ಮಾಡ್ತಾನೆ. ಅದ್ರ ಟೇಸ್ಟ್ ತುಂಬಾನೇ ಖರಾಬ್ ಆಗಿರುತ್ತೆ. ಅವನಿಗೆ ಕೋಪ ಬರುತ್ತೆ, ಈ ಹುಡುಗಿ ನನಗೆ ಸುಳ್ಳು ಹೇಳಿದಾಳೆ, ಅವಳನ್ನ ಈಗ್ಲೇ ಸಾಯಿಸ್ಬಿಡ್ತೀನಿ ಅಂತೇಳಿ ಖಡ್ಗನ ತಗೊಂಡು ಅವಳ ಕತ್ತತ್ರ ಇಡ್ತಾನೆ. ಆಗ ಸುನಂಜಿ ಅವನ ಹೆಸರನ್ನ ಕನ್ವರ್ಸ್ತಾ, ಪ್ಲೀಸ್ ನನ್ನನ್ನ ಕಾಪಾಡು ಅಂತ ಹೇಳಿ ಕನ್ವರ್ಸ್ತಿರ್ತಾಳೆ. ಆಗ ಜಿಯಾನ್ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ, ನನಗಿಂತ ವೀಕ್ ಆಗಿರೋರ್ನ ನಾನು ಹೇಗ್ ಸಾಯಿಸ್ಲಿ. ಇಲ್ಲಿಗೆ ಈ ಎಪಿಸೋಡು ಎಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.